ಚಿಂತಾಮಣಿ ನಗರಸಭಾ ಸಭಾಂಗಣದಲ್ಲಿ ಸ್ಥಾಯಿ ಸಮಿತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ನಗರಸಭೆ ಅಧ್ಯಕ್ಷರಿಂದ ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರಿಂದ ಕಂದಾಯ ಅಧಿಕಾರಿಗಳಿಗೆ ತರಾಟೆ. ವರದಿ ಸೀನಾ ಟಿ ಶ್ರೀಗರಿ ನ್ಯೂಸ್ ಚಿಂತಾಮಣಿ. ಏನು ಹೇಳಿ ನೆನ್ನೆ ಎಲ್ಲ ಚೆಕ್ ಮಾಡಿ ಮಾಡ್ತೇನೆ ಸರ್. 1 ಕೋಟಿ 90 ಲಕ್ಷ ಮಾಡಿದ್ದೀವಿ ಸರ್. ಎಲ್ಲಿ ಪ್ರೂಫ್ ಎಲ್ಲಿದೆ? ತರಿಸ್ತಾ ಇದ್ದೀವಿ. ಎಷ್ಟು ವರ್ಷ ಹೆಂಗ್ ಕೊಡ್ತೀರಾ? ಮೀಟಿಂಗ್ ಹೋಗ್ತಾರೆ ವಿತೌಟ್ ಇದಕ್ಕೆ ಹೋಗ್ತಾರೆ. ಏನು ಸರ್ ಹೀಗೆ ಹೋಗ್ತೀರಾ? ಇವಾಗ ಸಬ್ಜೆಕ್ಟ್ ಡಾಕ್ಯುಮೆಂಟೇ ಕೊಡಲ್ಲ. ಪ್ರೂಫ್ ಏನು ಅವಶ್ಯಕತೆ ಇಲ್ಲ. ಯಾಕೆ ಮಾಡ್ತಾ ಇರೋ ಪ್ರೊಸೀಡಿಂಗ್ಸ್ ಮಿನಿಟ್ಸ್ ಇದೆಲ್ಲ ಬರ್ಕೊಳ್ಳಿ, ರೆಕಾರ್ಡ್ ಮಾಡಿ. ಡಾಕ್ಯುಮೆಂಟೆಡ್ ಪ್ರೂಫ್ ಇದೆ. ಮೀಟಿಂಗ್ ನೀಡಲ್ಲ ಅಂತ ಇದ್ದಾರೆ. ಅದನ್ನೆಲ್ಲ ಮಿನಿಟ್ಸ್ ಅಲ್ಲಿ ಆಡ್ ಮಾಡಿ ಅದು ರೆಕಾರ್ಡ್ ಹೋಗ್ಲಿ. ಅದೆಲ್ಲ ಏನ್ ಮಾಡ್ತಾ ಇದ್ದೀರಾ ನೀವು? ಬರಿತಾ ಇದ್ದೀನಿ ಸರ್. ಏನ್ ಬರಿತಾ ಇದ್ದೀರಾ? ಏನ್ ಬರ್ತಿದ್ದೀರಾ ಹೇಳಿ? ಚರ್ಚೆ ಲಾಸ್ಟ್ ಟೈಮ್ ಮೀಟಿಂಗ್ ಆಯ್ತಲ್ರಿ, ಕಮಿಟಿ ಮೀಟಿಂಗ್ ಆಯ್ತು, ರೆಸಲ್ಯೂಷನ್ ಮಾಡಿದ್ದೀರೇನ್ರಿ? ಮಾಡಿದೀವಿ ಮೇಡಮ್. ಎಲ್ಲಿ ಮಾಡಿದ್ದೀರಾ? ರೆಸಲ್ಯೂಷನ್ ಬುಕ್ ರೆಕಾರ್ಡ್ ಮಾಡಿದ್ದೀರಾ ನೀವು? ರೆಕಾರ್ಡ್ ಆಗಿದೆಯಾ? ತಗೊಂಬನ್ನಿ ತೋರಿಸಿ ನೋಡೋಣ. ರೆಕಾರ್ಡ್ ಮಾಡಿರೋ ತೋರಿಸಿ. ಏನಕ್ಕೆ ಮಾಡ್ಬೇಕು ನಾವು ಮೀಟಿಂಗ್ಸ್? ಬುಕ್ ಇದೆ, ಬುಕ್ ಅಲ್ಲಪ್ಪ, ಬುಕ್ ಇದೆ ಮಾಡಿದ್ಯಾ? ಚೆಕ್ ಮಾಡಿ. ಯಾಕೆ ರೆಸಲ್ಯೂಷನ್ ಬುಕ್ ಆಗಿಲ್ಲ? ಅಲ್ಲ ಬುಕ್ಕಲ್ಲಿ ಹಾಕಂದ್ರೆ ಬಾಕು ಸರ್ ನನಗೆ 4 ಮೀಟಿಂಗ್ ಆಗೋಗ್ಲಿಲ್ಲ ಸರ್. ಇಲ್ಲ, ಕೋವಿಡ್ ಡ್ಯೂಟಿ ಬೇರೆ ಇತ್ತು, ಜೊತೆಗೆ ಕೋವಿಡ್ ಬೇರೆ ಆಯ್ತು ನನಗೆ, ಹಂಗಾಗಿ ಮಾಡೋಕ್ಕಾಗಿಲ್ಲ ಸರ್. ಈಗ ರೆಡಿ ಮಾಡಿದ್ದೀವಿ, ನೆಕ್ಸ್ಟ್ ಮೀಟಿಂಗಲ್ಲಿ ಕೊಡ್ತೀವಿ ಸರ್. ಇದು ರೆಡಿ ಮಾಡಿದ್ದಾರಲ್ಲಪ್ಪ, ಇದನ್ನೇ ಕೊಡಪ್ಪ. ಇವಾಗ ಲಾಸ್ಟ್ ಟೈಮ್ ಸ್ಟ್ಯಾಂಡಿಂಗ್ ಕಮಿಟಿ ಮೀಟಿಂಗ್ ಅಲ್ಲಿ ಇಂಥ ಪರ್ಟಿಕ್ಯುಲರ್ ಪ್ರಾಪರ್ಟಿದು ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಗಿತ್ತು, ಈ ಡೇಟ್ ಕಲೆಕ್ಟ್ ಆಗಿತ್ತು, ಇಷ್ಟು ಕಂದಾಯ ಕಲೆಕ್ಟ್ ಆಗಿದೆ, ಇದು ಲೆಕ್ಚರ್ ಮೇಂಟೈನ್ ಮಾಡಿ ಅಂತ. ಇಲ್ಲಿವರೆಗೂ ಯಾಕೆ ಮೇಂಟೈನ್ ಮಾಡೋಕ್ಕಾಗಿಲ್ಲ? ಅದೇ ಹೇಳ್ತಾರದು, ಯಾಕೆ ಇಲ್ಲಿವರೆಗೂ ಮೇಂಟೈನ್ ಮಾಡಿಲ್ಲ? ರೆವಿನ್ಯೂ ಸೆಕ್ಷನ್ ಅವ್ರು ಮಾಡ್ತಾರೋ ಇಲ್ಲ ನೀವು ಅಕೌಂಟ್ ಸೂಪರ್ಡೆಂಟ್ ಮಾಡ್ತಾ ಇದ್ದೀರೋ ಅದನ್ನ ನಮ್ಗೆ ಈಗ ಸಭೆಗೆ ಯಾಕೆ ತಂದಿಲ್ಲ? ನೀವು ಯಾಕೆ ಪ್ರೊಡ್ಯೂಸ್ ಮಾಡಿಲ್ಲ? ಫೈನಾನ್ಸ್ಗೆ ಇಂಟರ್ಲಿಂಕ್ ಸರ್, ಅದು ಫೈನಾನ್ಸ್ ಬಂದಾಗ ನೀವು ಕೊಡಲೇಬೇಕು. ಈಗ ನೀವು ಹೇಳ್ತಾ ಇರೋದೇನೋ ಯಾವ್ಯಾವ ಬಂದಿದೆ ಬಂದಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಏನೇನು ಮಾಡಿದ್ದೀರಾ ಡೀಟೇಲ್ ಪ್ರೂಫ್ ಕೊಡಿ. ಅದನ್ನ ತರಿಸಿ ನಮ್ಮ ಡಾಕ್ಯುಮೆಂಟ್ ಕೊಟ್ಟರೆ ನಾವು ಬೇರೆಯವ್ರಿಗೆ ಹೇಳ್ಬೇಕಲ್ವಾ? ಅಲ್ಲ ಮುನಿಯಪ್ಪ ಸರ್, ವಿಷಯಗಳು ಇಟ್ಟಿದ್ದಾರಲ್ವಾ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ ಏನೇನು ಪೇಪರ್ಸ್ ಇದೆ ತಗೊಂಡು ಬರೋ ವ್ಯವಸ್ಥೆ ಮಾಡ್ಕೊಳ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿಗಳು. ನಾವು ಮೀಟಿಂಗಲ್ಲಿ ಕುತ್ಕೊಂಡ ಮೇಲೆ ತರಿಸ್ಕೊಡ್ತೀನಿ ಅಂತ ಹೇಳೋದಲ್ಲ ಸಿಸ್ಟಮ್. ಮೀಟಿಂಗಲ್ಲಿ ಕುತ್ಕೊಂಡು ಕೇಳಿದಾಗ ತರಿಸ್ಕೊಡ್ತೀನಿ ಅನ್ನೋದಲ್ಲ ಸಿಸ್ಟಮ್ ಸರ್. ನೀವು ಮುಂಚೆನೆ ಎಲ್ಲ ರೆಡಿ ಮಾಡಿ ಮೀಟಿಂಗಿಗೆ ತಗೊಂಡ್ಬಂದು ಪ್ರೊಡ್ಯೂಸ್ ಮಾಡಬೇಕು. ನೀವು ಸರ್ ನೀವು ಕೈಯಿಂದ ಮಾಡ್ತೀರೋ ಏನಿಂದ ಮಾಡ್ತೀರೋ? ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ, ಮಾಹಿತಿನ ಕೊಡೋದಕ್ಕೆ ನಿಮಗೆ ತೊಂದರೆ ಇದೆ. ಸಬ್ಜೆಕ್ಟ್ ಗೊತ್ತಿದೆಯಲ್ಲ, ಅರೇಂಜ್ ಮಾಡ್ಕೊಳ್ಬೇಕಾದ್ರೆ ರೆಡಿ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ಬಂದು ನಿಂತ್ಕೊಂಡು ವಾದ ಮಾಡೋದಲ್ಲ, ವಾದ ಮಾಡೋ ಅವಶ್ಯಕತೆ ಇಲ್ಲ. ಏನಲ್ಲಿ ಕೇಳಿ ನೀವು ಆ ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡಬೇಕು ಅಷ್ಟೇ ಸರ್. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಏರೋದಲ್ಲ, ನಮ್ದಲ್ಲ ಅವ್ರದಲ್ಲ ಅಂತ ಹೇಳೋದಲ್ಲ. ಇನ್ನ ನಾವು ಮೀಟಿಂಗ್ ಕರೆಯೋದಕ್ಕೆ
ಸೆಕ್ಷನ್ಗೆ ಬೇಕಾಗಿರೋ ಅಲ್ಲ, ನಾನು ಹೇಳೋದನ್ನ ಕೇಳಿ ಇರಿ ಒಂದು ನಿಮಿಷ, ನಾನು ಹೇಳೋದನ್ನ ಕೇಳಿ. ನೀವು ಏನೇನು ಕೇಳ್ತಾರೆ, ಏನ್ ರೆಕಾರ್ಡ್ ತೆಕ್ಕೊಂಡಿದ್ರ ಅಂತ ನೀವು ಬಂದು ನಮ್ದನ್ನ ಬಂದು ನೀವು ಕೇಳ್ಬೇಕು. ಅವ್ರವ್ರು ತರ್ತಾರೆ ಬಿಡಿ ಅಂತ ನೀವು ಕೂತ್ಕೊಂಡ್ರೆ ಜವಾಬ್ದಾರಿ ಅಷ್ಟೇನಾ? ರಿಪೋರ್ಟ್ ಮಾಡ್ಬೇಕಲ್ವಾ? ತಗೊಂಡು ಬರ್ಬೇಕು ಮತ್ತೆ. ಮೀಟಿಂಗ್ ಬಂದ ಅಲ್ಲಿ ಮೇಲೆ ಕ್ಯಾಮ್ರಾದಲ್ಲಿ ಮುಂದೆ ಸ್ಥಳದಲ್ಲಿ ಜೇಸನ ನಿರ್ಮಿಸುವ ಕಾಮಗಾರಿಯಲ್ಲಿ ನಡೆಯುತ್ತಿರುವ ಜಾಗದ ದಾಖಲೆಗಳನ್ನು ಪರಿಶೀಲಿಸಿ ವರದಿ ನೀಡುವ ಬಗ್ಗೆ ಮೇಲ್ಗಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಶ್ರೀಮತಿ ಎಂ ರೇಖಾ ಉಮೇಶ್ ಅಧ್ಯಕ್ಷರು ನಗರಸಭೆ ಚಿಂತಾಮಣಿ ನಗರದ 25ನೇ ವಾರ್ಡಿನಲ್ಲಿ 15ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ 1 ಲಕ್ಷ ಸಾಮರ್ಥ್ಯದ GLSR 15 ಲಕ್ಷ ರೂಪಾಯಿಗಳನ್ನು ವೆಚ್ಚದೊಂದಿಗೆ ನಿರ್ಮಿಸಲು ಮಾನ್ಯ ಜಿಲ್ಲಾಧಿಕಾರಿಗಳು ಆಡಳಿತಾವಧಿಯಲ್ಲಿ ಅನುಮೋದನೆ ನೀಡಿದ್ದು, ಸದರಿ ಉದ್ದೇಶಿತ ಕಾಮಗಾರಿಗೆ ನೀರಿನ ಮುಕ್ತವಾಗಲು ಹಾಗೂ ವರದಾದ ಬೆಟ್ಟದಲ್ಲಿರುವ 5 ಲಕ್ಷ ಲೀಟರ್ ಸಾಮರ್ಥ್ಯದ OHDಗೆ ನೀರಿನ ಲಭ್ಯವಿದೆಯೇ ಮತ್ತು ಸುತ್ತಮುತ್ತಲು ಇನ್ನೂ ಹಲವಾರು GLSR ಸಂಸ್ಥೆಗಳಿದ್ದು ಅವರಿಗೆ ನೀರಿನ ಲಭ್ಯವಿದೆಯೇ? ಈ ಕಾಮಗಾರಿಯ ಬಗ್ಗೆ ಚಿಂತಾಮಣಿ ನಗರಸಭೆಯ ತಾಂತ್ರಿಕ ಶಾಖೆಯ ನೀರು ಸರಬರಾಜಿಗೆ ವಾಟರ್ ಮ್ಯಾನ್, JE, ಎಡಬಲಿ ಹಾಗೂ ಕಾಮಗಾರಿಗಳ ನ್ಯೂನತೆಗಳಿಂದ ಕೂಡಿದ್ದು ಈ ಕಾಮಗಾರಿಯನ್ನು ತಡೆ ಹಿಡಿದು ಮುಂದಿನ ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅಂತಿಮ ತೀರ್ಮಾನ ಪಡೆಯುವವರೆಗೂ ಕಾಮಗಾರಿಯನ್ನು ತಡೆ ಹಿಡಿಯಲು ಉಲ್ಲೇಖದ ರೀತಿಯ ಸದರಿ ನವರ್ಗಿ ಕಚೇರಿಗೆ ಮನವಿಯನ್ನು ಸಲ್ಲಿಸಿರುತ್ತಾರೆ. ಮುಂದುವರೆದು ಮನವಿಯನ್ನು ಪರಿಶೀಲಿಸಲಾಗಿದ್ದು, ಸದರಿ ಕಾಮಗಾರಿಯ ಜಾಗಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಪರಿಶೀಲಿಸಿ 3 ದಿನಗಳಲ್ಲಿ ಸ್ಪಷ್ಟ ಅಭಿಪ್ರಾಯಗಳೊಂದಿಗೆ ಈ ಕಚೇರಿಗೆ ದಾಖಲೆಗಳೊಂದಿಗೆ ವರದಿಯನ್ನು ಸಲ್ಲಿಸಲು ಸೂಚಿಸಿದೆ. ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಚಿಕ್ಕಬಳ್ಳಾಪುರ ಜಿಲ್ಲೆ. ಬಂದ್ಮೇಲೆ ನೀವು ಹೋಗಿ ಅದನ್ನ ರದ್ದೆ ಮಾಡಿ ಹೋಗಿದ್ದಾರೆ ಅಂತ ಏನ್ ಮಾಡಿ? ಹೋಗಿ ಯಾರನ್ನ ಯಾರು ಹೇಳಲ್ಲ, ಯಾರು ಸೈನ್ ಮಾಡಿರೋ ಯಾರು ಒಬ್ಬರು ಹೇಳೋದಿಲ್ಲ. ಯಾರು ಸರ್, ಅವ್ರು ಏನಾಗಿಲ್ಲ ಸರ್? ಇದಿಲ್ಲ ತಂದೆ ಓಕೆ ಓಕೆ ಸರ್. ಯಾರು ಯಾರು ಪರ್ಸನ್ ಮಾಡಿದ್ದಾರೆ, ಈಗ 11% ಮಾಡಿದ್ದಾರೆ ಸರ್. ಅದೊಂದು ನಿಮಿಷ ಸರ್, ಈಗ 11% ಮಾಡಿದ್ದಾರೆ. ಅಲ್ವಾ ಸರ್, ದಯವಿಟ್ಟು ಕೇಳಿ. 11% ಅಪೀಲ್ ಮಾಡಿದ್ದಾರೆ, ಈಗ ಕ್ವಶನ್ ಮಾಡಿದ್ದಾರೆ. ಈಗ ಅದ್ರಲ್ಲಿ ಆಗಿರೋ ಅವ್ಯವಹಾರ ನಿಜ ಸುಳ್ಳ ಅನ್ನೋದನ್ನ ತನಿಖೆ ಆಗ್ಬೇಕು. ಹೇಳಿ ಸರ್, ಅವ್ರಿಗೆ ಟೈಮ್ ಬೇಕಂತ. ಅದ್ಯಾವ ಟೈಮ್ ಬೇಕು ಕೇಳಿ. 4 ತಿಂಗಳಿಂದ ಇರೋ ಟೈಮಿಂಗ್ ಎಷ್ಟು ತಿಂಗಳು ಕೊಡ್ತಾರೆ? ಹೇಳಿ ಕಮಿಷನರ್, ಹೇಳಿ ನನಗೇನು ಸಂಬಂಧ? ಕಮಿಷನರ್ ಹೇಳಿ. ನಾವ್ ಹೇಳಿರೋ ಕೆಲಸನ ನೀವು ಮಾಡಿಲ್ವಲ್ರಿ? ಏನ್ ಮಾಡಿದ್ರೆ ಹೇಳಿ ಕಮಿಷನರ್ ಅವರೇ, ಹೇಳಿ ಏನ್ ಆಕ್ಷನ್ ತಗೊಂಡಿದ್ದೀರಿ ಹೇಳಿ. ಆಕ್ಷನ್ ಏನು ತಗೊಂಡಿಲ್ಲ ಕಮಿಷನರ್ ಸರ್. ಈ ಮಾಹಿತಿ ಬಗ್ಗೆ ಕೊಟ್ಟಿರೋದು ಪಬ್ಲಿಕ್ ಇಂದ ಬಂದಿದ್ದಿಲ್ಲ ಕಂಪ್ಲೇಂಟ್. ಅದ್ರ ಬಗ್ಗೆ ರಿಪೋರ್ಟ್ ಮಾಡಿದ್ರೆ ಆಗೋ ಮೇಲೆನೆ ಅವ್ರ ಅಪರಾಧ. ನಾನು ಮಾತಾಡಿದ್ದೀನಿ. ಅದು ಟೆಕ್ನಿಕಲ್ ಇಶ್ಯೂಸ್ ಇದೆ, ಇದು ಟೆಕ್ನಿಕಲ್ ಇಶ್ಯೂಸ್ ಇದೆ. ಈ ಟೆಕ್ನಿಕಲ್ ಇಶ್ಯೂಸ್ ಇದ್ರೂ ಇಲ್ಲಿ ವರ್ಕ್ ಶುರು ಮಾಡಿದೀರಾ ವರ್ಕ್ಸ್ ಯಾವಾಗ ಕಂಪ್ಲೀಟ್ ಮಾಡಿ ಮಾಡ್ಕೊಡ್ತೀರಾ? ಇಷ್ಟೇ. ಫಸ್ಟ್ ಶುರು ಮಾಡ್ಬಿಡಿ ನೀವು. ಸರ್, ಕಮಿಟ್ಮೆಂಟ್ ಕೊಡಕ್ಕೆ ರೆಡಿ ಇಲ್ಲ ಅಂದ್ರೆ ಇಬ್ರು ಹಿಂಗೆ ಅಧ್ಯಕ್ಷರೇ, ಈಗ ಪ್ರಸಾದ್ ಅವರೇ, ಜೈ ಸಾಹೇಬ್ ಒಂದು ನಿಮಿಷ. ಈಗ ತಾವೇ ಹೇಳಿದ್ರ ಊರ್ ಮುಂದೆ ಜಾಗದಲ್ಲಿ ಟೆಕ್ನಿಕಲ್ ಇಶ್ಯೂಸ್ ಇದೆ ಅಂತ ಅಕ್ಸೆಪ್ಟ್ ಮಾಡಿದ್ರ. ಸ್ಟಾರ್ಟ್ ಮಾಡಿ ರೈಸ್ ಮಾಡೋಣ ಮುಂದಕ್ಕೆ ಹೋಗೋದು ಅಂತ ಡಿಸ್ಕಸ್ ಮಾಡಿ ಮೇಡಮ್ ಅಂತ ಡಿಸ್ಕಸ್ ಮಾಡಿ ರೈಸಿಂಗ್ ಆಫ್ ಕಾಮರ್ಸ್ ಅಂತ ಹೇಳಿ ಆಯ್ತು ಮುನ್ಸಿಪಲ್ ಮಾಡೋಣ ಬೇರೆ ಮಾಡೋಣ ಅಂತ ಹೇಳಿ ಅದಕ್ಕೆ ಡಿಸ್ಕಸ್ ಮಾಡಿ ಸ್ಟಾರ್ಟ್ ಮಾಡಿ 2-3 ಡೇಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಸರ್ ಸರ್ ಎಸ್ಟಿಮೇಷನ್ ಅಲ್ಲಿ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದುವರಿಸ್ತೀರಾ. 2 ಕಮಿಟ್ಮೆಂಟ್ ಕೊಡಿ. ತಡೆ ಹಿಡಿದು ಕಾಮಗಾರಿನ ನಿಲ್ಲಿಸ್ತೀರಾ, ಇಲ್ಲ ಮುಂದುವರಿಸ್ತೀರಾ? 15 ಹಣಕಾಸಲ್ಲಿ ಅನುಸಂಧಾನ ಬಿಡುಗಡೆ ಆಗಿದೆ. ಅದರಲ್ಲಿ ಬೋರ್ವೆಲ್ ಪೈಪ್ಲೈನ್ ಪ್ರಾವಿಷನ್ ಮಾಡ್ತೀವಿ. ಆಮೇಲೆ ಭಕ್ತರಿಗೆ ಹಸಿಗರಿಗೆ ಅದರಲ್ಲೂ ಡಿಸೆಂಬರ್ ತಿಂಗಳಕ್ಕೆ ನೀರು ಬರುವ ಸಾಧ್ಯತೆ ಇದೆ. ಅವೆರಡೂ ಬಂದರೆ ಆ ನೀರು ಟ್ಯಾಂಕು ಉಪಯೋಗಿಸ್ತೀವಿ, ಖಂಡಿತ ಜನಕ್ಕೆ ಉಪಯೋಗ ಆಗುತ್ತೆ. ಅದಿರೋ ಆ ಟ್ಯಾಂಕು ಖಂಡಿತ ಉಪಯೋಗಿಸ್ತೀವಿ. ಅದನ್ನು 15 ಲಕ್ಷ ನಾವು ಅದನ್ನು ವೇಸ್ಟ್ ಆಗೋದು ಬಿಡೋದಿಲ್ಲ, ವೇಸ್ಟ್ ಆಗೋದು ಬಿಡೋದಿಲ್ಲ. ಖಂಡಿತ ಅದಕ್ಕೆ ಬೋರ್ವೆಲ್ ಮತ್ತು ನೀರಿನ ಪ್ರಾವಿಷನ್ ಮಾಡಿ ಅದೇ ಆ ಟೆಕ್ನಿಕಲ್ ಇಶ್ಯೂಸ್ ಏನು ಅವ್ರು ಕೇಳಿದಾರೆ ಅಧ್ಯಕ್ಷರು, ಅದರ ಮಾಹಿತಿ ನಾವು ಹೇಳಿದ್ವಿ ಅಲ್ವಾ?
ಬೋರ್ವೆಲ್ ಪಂಪು ಮೋಟ್ರು ಪ್ರಪೋಸಲ್ ಕೊಡಿ, ಒಂದು ಬೋರ್ವೆಲ್ ಕೊಡ್ರಿ, ಅಲ್ಲಿಂದ ನೀರು ಸಪ್ಲೈ ಆಗುತ್ತೆ, GLSR ಮಾಡಿ ಪೈಪ್ಲೈನ್ ಮಾಡಿ ಅಂತ ಹೇಳಿದ್ರು ಇಲ್ವಾ? ಅಲ್ಲಿನ ಜನರಿಗೆ ಇನ್ನೂ ಅನುಕೂಲ ಆಗುತ್ತೆ. ಅಲ್ಲಿರೋದೆಲ್ಲ ಇನ್ನ ಡೆನ್ಸಿಟಿ, ಪೀಪಲ್ ಡೆನ್ಸಿಟಿ ಜಾಸ್ತಿ ಇನ್ನ ಮುಂದೆ ಮಾಡಿ ಇವಾಗ ಮುಂದೆ ಅಲ್ಲಿ ಇನ್ನ ಬಿಲೋ ಪವರ್ಟಿ ಜನ ಜಾಸ್ತಿ ಕಡಿಮೆ ಇರೋದು. ಟ್ಯಾಂಕ್ ಆಗುತ್ತೆ, ನೆಕ್ಸ್ಟ್ ಟ್ಯಾಂಕ್ ಕನ್ಸ್ಟ್ರಕ್ಷನ್ ಆಗೋ ಟೈಮಲ್ಲಿ ಫಸ್ಟ್ ಟ್ಯಾಂಕ್ ಆಗುತ್ತಾ ಅಥವಾ ಏನೋ ಪಂಪು ಮೋಟರ್ ಆಗುತ್ತಾ, ಬೋರ್ವೆಲ್ ಆಗುತ್ತೆ, ಸೋರ್ಸ್ ಆಗುತ್ತೆ. ಇವಾಗ ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ. ಹ್ಞೂ ಸರ್, ಡೂ ಇಟ್. ಬೋರ್ವೆಲ್ ನಾನು ಅದೇ ಹೇಳ್ತಾರೆ, ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅಲ್ಲಿ ಟೆಕ್ನಿಕಲ್ ಇಶ್ಯೂ ಇದೆ, ಅದನ್ನೇನ್ ಮಾಡ್ತೀರ ಅಂತ ಯೋಚನೆ ಮಾಡಬೇಕು. ಕನ್ಸ್ಟ್ರಕ್ಷನ್ ಆಗುವಂತಕ್ಕೆ ನಾವು ಇದು ಮಾಡ್ಕೋಬೋದಾಗುತ್ತೆ. ಇವಾಗ ಮಾಡ್ಕೊಂಡು ಕನೆಕ್ಷನ್ ಕೊಡಿ. ಅವಾಗ ಅದೇ ಕಾಳಜಿ ನಮ್ಮ ಕೆಲಸದ ಬಗ್ಗೆ ಯಾಕಿಲ್ಲ? ನಮ್ಮ ವಾರ್ಡಲ್ಲಿ ಇಲ್ಲ, ಎಲ್ಲ ಬ್ಯಾಂಗ್ಳೂರ್ ರೋಡಲ್ಲಿ ಯಾಕಿಲ್ಲ? ಇವಾಗ ನಮ್ಮ ಜವಾಬ್ದಾರಿ ಎಲ್ಲ ಕಾಮಗಾರಿಗಳು ಇರೋದು 15 ಅನುಕೂಲದಲ್ಲಿ 85 ವರ್ಕ್ಗಳಿದೆ. 85 ವರ್ಕ್ಗಳನ್ನು ಕೂಡ ಚಾಲನೆ ಕೊಟ್ಟು ಕಾಮಗಾರಿ ಎಲ್ಲ ಇನ್ಕಂಪ್ಲೀಟ್ ಮಾಹಿತಿ ಇದ್ದಾಗ ನಾವೇನು ಇದು ಮಾಧ್ಯಮ ಎಲ್ಲ ಸರ್ ಅದನ್ನೇ ಸಭೆ ಕೊಡಿ, ಏನಿಲ್ಲ ಮಾಹಿತಿ ಸಭೆ ಕೊಟ್ಟಾಗ ನಾವು ಇರ್ತೀವಲ್ಲ, ಅವ್ರು ಹೇಳೋದಕ್ಕೂ ನೀವು ಹೇಳೋದಕ್ಕೂ ಒಂದು ಇದು ಟ್ಯಾಗ್ ಇರಬೇಕಲ್ಲ. ಅಲ್ಲ, ಇವಾಗ ಒಂದು ಅಷ್ಟೇ, ಅವ್ರ ಫೈನಾನ್ಷಿಯಲ್ ಏನೇ ಇದ್ರು ಅವ್ರು ಮೇಂಟೈನ್ ಮಾಡಬೇಕು. ಈಗ ಅವ್ರು ಸಬ್ಜೆಕ್ಟ್ ಕೊಡಬೇಕಾಯ್ತು, ಕೊಟ್ಟಿಲ್ಲ, ತರಿಸ್ಕೊಡಿ ದಯವಿಟ್ಟು. ಇಲ್ಲ ಅಂತ ಹೇಳಿದ್ರೆ ಅದು ಕೂಡ ಏನೇನು ಎಗನೆಸ್ಟ್ ಯಾವ್ದು ಆಗಿದೆ ಅಂತ ನೋಡೋಣ. ಜಮಾ ಖರ್ಚು ಏನೇನು ಮೀಟಿಂಗ್ ಅಂತ ಹೇಳಿ ನೀವೆಲ್ಲ ರೆಡಿ ಮಾಡ್ಕೊಂಡು ಮಾಡ್ಬೇಕು ಸರ್. ಸುಮ್ಮನೆ ಅದೇ ನಾವು ಮೀಟಿಂಗ್ ಬಂದ್ಬಿಟ್ಟಿದ್ದೀವಿ, ಹೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ. ಪ್ರತಿ ಸಾರಿ ಇದನ್ನೇ ಹೇಳ್ತಾ ಇದ್ದೀರಾ. ಸರ್ ಮಾಹಿತಿ ಇರೋದಿಲ್ಲ, ಯಾವುದು ಅಕೌಂಟ್ ಮೇಲೆ ಎಲ್ಲ ಇರುತ್ತೆ ಸರ್. ಯಾರು ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕಾಪಿ, ಸುಮ್ಮನೆ ಸಭೆನ ದಿಕ್ಕು ತಪ್ಪಿಸ್ಬೇಡಿ. ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕಾಪಿ, ಯಾರು ಕೊಟ್ಟಿಲ್ಲ, ಸಭೆನ ದಿಕ್ಕು ತಪ್ಪಿಸ್ತೀರಾ? ತಪ್ಪಿಸ್ತಾ ಇಲ್ಲ. ಹೌದು, ಸರ್ಟಿಫಿಕೇಟ್ ಕಾಪಿ ಪ್ಲೀಸ್ ಪ್ರೊಡ್ಯೂಸ್ ಸರ್. ಪ್ರೊಡ್ಯೂಸ್ ಮಾಡಿ ನೀವು. ಸಿಕಾಂಡ್ ಯುವರ್ ಸ್ಟೇಟ್ಮೆಂಟ್ ಸರ್. ಕಾಮಗಾರಿಗೆ ಟೆಂಡರ್ ಕರೆದು ತದನಂತರ ಟೆಂಡರ್ ಅಪ್ರೂವಲ್ ಕೌನ್ಸಿಲ್ ಮುಂದೆ ಮಂಡಿಸಿ ಟೆಂಡರ್ ಅಪ್ರೂವಲ್ ತಗೊಂಡು ಕಾಮಗಾರಿಗೆ ನಿರ್ವಹಿಸ್ತಾ ಇದೆ. ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಒಬ್ಬರು ಆ ಜಾಗ ನಂದು ಅಂತ ಹೇಳಿ ನಂದು ಜಾಗದಲ್ಲಿ ಡಾಕ್ಯುಮೆಂಟ್ಸ್ ತಗೊಂಡ್ರು. ಆ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದಾಗ ನಮ್ಮ ನಗರಸಭೆ ಸುತ್ತಾಗಿದ್ದು 75 ವರ್ಷಗಳಿಂದ ಅದು ನಮ್ಮ ನಗರಸಭೆ ಹೆಸರೇ ಇದೆ. ಜಾಗದ ಬಗ್ಗೆ ಯಾವುದೇ ಇಲ್ಲ, ಜಾಗ ನಮ್ಮದು ಅಂತ ಹೇಳಿ ಕೊಟ್ಟಿದ್ದೀವಿ. ಮತ್ತೆ ಯಾವುದೇ ರೀತಿ ನಿಮಗೆ ತೊಂದರೆ ಆಕ್ಷೇಪಣೆಗಳಿದ್ದಲ್ಲಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಬಹುದು. ನ್ಯಾಯಾಲಯದಲ್ಲಿ ತಡೆ ಆಗಬೇಕಂದ್ರೆ ಮತ್ತೆ ನ್ಯಾಯಾಲಯದಲ್ಲಿ ನಿಮ್ಮ ಆಸ್ತಿ ನಿಮ್ಮ ಜಾಗ ಅಂತ ಏನಾದರೂ ಮಾಡಿದ್ರೆ ಅದರ ತಕ್ಕಂತೆ ಕ್ರಮ ವಹಿಸಿಕೊಳ್ಳಲು ಹೇಳಿದ್ವಿ. ಮುಂದುವರೆದು ಸದರಿ ಕಾಮಗಾರಿ ಸರ್ಕಾರದ ಅನುದಾನದಿಂದ ನಿರ್ವಹಿಸಿದ ಕಾಮಗಾರಿ ಇದೆ. ಮತ್ತೆ ಜಿಲ್ಲಾಧಿಕಾರಿಗಳು ಕೌನ್ಸಿಲ್ ಸಭೆ ಇವೆಲ್ಲ ಆಗಿ ಅಪ್ರೂವಲ್ ಆಗಿದ್ದ ಕಾಮಗಾರಿ ಆಗಿದ್ದರಿಂದ ನಮ್ಮ ಕರ್ತವ್ಯ ಏನಿದೆ ಕಾಮಗಾರಿ ನಿರ್ವಹಿಸಲು ಅದನ್ನ ನಾವು ಮಾಡಿದ್ದೀವಿ. ಸದರಿ ಅಧಿಕಾರಿಗಳ ಬಗ್ಗೆ ಆಕ್ಷೇಪಣೆಗಳಿದ್ದಲ್ಲಿ ಏನಾದರೂ ಕೋರ್ಟ್ ಇದೆ, ಮೇಲೆ ಅಧಿಕಾರಿಗಳಿದ್ದಾರೆ, ಅಲ್ಲಿಂದ ಏನಾದರೂ ತಡೆಯಾಗಬೇಕು ಅಂದರೆ ನಾವು ಖಂಡಿತ ಕಾಮಗಾರಿಯನ್ನು ಸ್ಟಾಪ್ ಮಾಡ್ತೀವಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ.